ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಆಗಸ್ಟ್ 1, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನವದೆಹಲಿಯಲ್ಲಿ ಇತ್ತೀಚೆಗೆ ಮುಕ್ತಾಯಗೊಂಡ 2024ರ ವಿಶ್ವ ಪರಂಪರೆ ಸಮಿತಿ ಸಭೆಯ 46ನೇ ಅಧಿವೇಶನದಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಎಷ್ಟು ಹೊಸ ಪರಂಪರೆಯ ತಾಣಗಳನ್ನು ಸೇರ್ಪಡೆಗೊಳಿಸಲಾಯಿತು? ಗಮನಿಸಬಹುದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3, 24 ಹೊಸ ತಾಣಗಳನ್ನು ಸೇರ್ಪಡೆಗೊಳಿಸಲಾಗಿದೆ. ಈ ಮೂಲಕ ವಿಶ್ವದಾದ್ಯಂತ ಒಟ್ಟು ಈಗ ವಿಶ್ವ ಪರಂಪರೆಯ ತಾಣಗಳ ಸಂಖ್ಯೆ 1223ಕ್ಕೆ ಏರಿಕೆಯಾಗಿರತಕ್ಕಂಥದ್ದು. ಹಾಗಾದರೆ ಭಾರತದಲ್ಲಿ ಇದರಲ್ಲಿ 43 ಪಡೆದಿರತಕ್ಕಂಥದ್ದು. ಈ ಮೂಲಕ 6ನೇ ಸ್ಥಾನ ಭಾರತ ಇರತಕ್ಕಂಥದ್ದು. ಹಾಗಾದರೆ ಅಗ್ರಸ್ಥಾನದಲ್ಲಿ ಇಟಲಿ ದೇಶವಿದೆ, ನಂತರ ಸ್ಥಾನದಲ್ಲಿ ಚೀನಾ ದೇಶವಿದೆ. ಈ ಗಮನಿಸಬಹುದು, 46ನೇ ಅಧಿವೇಶನ ಭಾರತದಲ್ಲಿ ಮುಕ್ತಾಯಗೊಂಡಿದೆ. ಇದು ತುಂಬಾ ಇಂಪಾರ್ಟೆಂಟು. ಹೊಸದಾಗಿ ಈ ವರ್ಷ ಟೋಟಲ್ ಆಗಿ 24 ಹೊಸ ತಾಣಗಳನ್ನು ಸೇರ್ಪಡೆಗೊಳಿಸಲಾಗಿದೆ. ಸೊ ಈ ಒಂದು ಮಾಹಿತಿ ಕೂಡ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಡೀಟೇಲ್ಸನ್ನು ಕುರಿತು ತಿಳ್ಕೊಳ್ಳೋಣ. ನೀವಿಲ್ಲಿ ಗಮನಿಸಬಹುದು, ರೋಮನ್ ಹೈವೇ, ಸೊ ಇದನ್ನು ಕೂಡ ಇದು ಸೇರ್ಪಡೆಯೊಂದಿಗೆ 24 ಸೈಟ್ಗಳನ್ನು ಆ್ಯಡ್ ಮಾಡಲಾಗಿದೆ. ಸೊ ಇದೀಗ ವರ್ಲ್ಡ್ ಹೆರಿಟೇಜ್ ಲೀಸ್ಟ್ಗೆ ಈ ವರ್ಷದ ಈ ಸಮ್ಮೇಳನದಲ್ಲಿ 24 ಹೊಸ ತಾಣಗಳನ್ನು ಗುರುತಿಸಲಾಗಿದೆ. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಜುಲೈ 30, 2024ರಂದು ನವದೆಹಲಿಯಲ್ಲಿ ಮುಕ್ತಾಯಗೊಂಡ ಯುನೆಸ್ಕೋದ ವಿಶ್ವ ಪರಂಪರೆ ಸಮಿತಿಯ 46ನೇ ಅಧಿವೇಶನದಲ್ಲಿ ವಿಶ್ವದಾದ್ಯಂತ 24 ಹೊಸ ಪಾರಂಪರಿಕ ತಾಣಗಳನ್ನು ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಅಂತ ಕರಿತೀವಿ. ಸೊ ಈ ಒಂದು ಹೆರಿಟೇಜ್ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಲಾಗಿದೆ. ಈ ಮೂಲಕ ಭಾರತವು ಮೊದಲ ಬಾರಿಗೆ ಇದೇ ಜುಲೈ 21ರಿಂದ 31ರವರೆಗೆ ನವದೆಹಲಿಯಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ಸಮಿತಿಯನ್ನು ಆಯೋಜನೆ ಮಾಡಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರು ಯುನೆಸ್ಕೋ ವಿಶ್ವ ಪರಂಪರೆ ಸಮಿತಿಯ ಸಭೆಯನ್ನು ಜುಲೈ 21ರಂದು ಯುನೆಸ್ಕೋ ಮಹಾನಿರ್ದೇಶಕ ಆಗಿರತಕ್ಕಂಥ ಆಂಡ್ರೆ ಅಜೌಲೆ ಅವರ ಉಪಸ್ಥಿತಿಯಲ್ಲಿ ಉದ್ಘಾಟನೆ ಮಾಡಿದರು. ನೋಡಿ, ಯಾರು ಈ ಸಮ್ಮೇಳನವನ್ನು ಅಥವಾ ಈ ಸಮಿತಿಯ ಸಭೆಯನ್ನು ಭಾರತದಲ್ಲಿ ಉದ್ಘಾಟನೆ ಮಾಡಿದರು ಅಂತ ಕೇಳ್ತಾರೆ. ಸೊ ಉದ್ಘಾಟನೆ ಮಾಡಿದ್ದಂಥವರು ಶ್ರೀ ನರೇಂದ್ರ ಮೋದಿಯವರೆಂಬುದು ನೆನಪಿರಬೇಕು. ಜೊತೆಗೆ ಇಲ್ಲಿ ಯುನೆಸ್ಕೋ ಸಂಸ್ಥೆಯ ಮಹಾನಿರ್ದೇಶಕರು ಪ್ರಸ್ತುತ ಯಾರು ಅಂತ ಕೇಳಿದರೆ ಆಂಡ್ರೆ ಅಜೌಲೆ ಅಂತಕ್ಕಂಥವ್ರು. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಜುಲೈ 30, 2024ರಂದು ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸಂರಕ್ಷಣಾ ಯೋಜನೆಗಳನ್ನು ಬೆಂಬಲಿಸಲು ಮತ್ತು ಸಾಮರ್ಥ್ಯ ವರ್ಧನೆಯ ಉಪಕ್ರಮಗಳನ್ನು ಹೆಚ್ಚಿಸಲು ಯುನೆಸ್ಕೋ ವಿಶ್ವ ಪರಂಪರೆ ಕೇಂದ್ರಕ್ಕೆ ಮೋಸ್ಟ್ ಇಂಪಾರ್ಟೆಂಟು 1 ಮಿಲಿಯನ್ ಸಹಾಯವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಘೋಷಣೆ ಮಾಡಿದ್ದಾರೆ. ಗಮನಿಸಬೇಕು, ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಪಾಯಿಂಟ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಿದೆ ಅಂದರೆ ಯುನೆಸ್ಕೋ ವಿಶ್ವ ಪರಂಪರೆಯ ಕೇಂದ್ರ. ಸೊ ಯುನೆಸ್ಕೋ ವಿಶ್ವ ಪರಂಪರೆಯ ಕೇಂದ್ರಕ್ಕೆ 1 ಮಿಲಿಯನ್ ಅಂದರೆ 10 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಿದ್ದಾರೆ ಎಂಬುದು ಗಮನಿಸಬೇಕು. 10 ಲಕ್ಷ ರೂಪಾಯಿ. ಸೊ ಈ ಮೂಲಕ ಟೋಟಲ್ ಆಗಿ ಇದೀಗ 1223 ಪಾರಂಪರಿಕ ತಾಣಗಳು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರತಕ್ಕಂಥದ್ದು. ನವದೆಹಲಿಯ ಅಧಿವೇಶನದಲ್ಲಿ 24 ಹೊಸ ಪಾರಂಪರಿಕ ತಾಣಗಳು ಸೇರ್ಪಡೆಗೊಂಡಿವೆ. ಈ 24 ಹೊಸ ಪಾರಂಪರಿಕ ತಾಣಗಳಲ್ಲಿ 19 ತಾಣಗಳು ಸಾಂಸ್ಕೃತಿಕ ಪಟ್ಟಿಯಿಂದ ಆಯ್ಕೆಯಾಗಿದ್ದರೆ 4 ತಾಣಗಳು ನೈಸರ್ಗಿಕ ಪಟ್ಟಿಯಿಂದ ಆಯ್ಕೆಯಾಗಿದೆ. 1 ತಾಣ ಮಾತ್ರ
ಏನು ಮಿಶ್ರಪಟ್ಟಿಯಿಂದ ಆಯ್ಕೆಯಾಗಿದೆ. ಸೊ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಲಾಗಿದೆ ಇವುಗಳನ್ನು. ನೋಡಿ 24 ಹೊಸ ತಾಣಗಳಲ್ಲಿ 19, 4, 1 ಈ ರೀತಿಯಾಗಿ ಸೇರ್ಪಡೆಗೊಂಡಿದೆ. ಸೊ ಈ ಮೂಲಕ ಟೋಟಲ್ ಆಗಿ 1223 ಪಾರಂಪರಿಕ ತಾಣಗಳು ಸೇರ್ಪಡೆಗೊಂಡಿವೆ. ಸೊ ಈ 1223ರಲ್ಲಿ 952 ಸಾಂಸ್ಕೃತಿಕ ವಿಭಾಗದಲ್ಲಿ ಸೇರ್ಪಡೆಗೊಂಡಿದ್ದರೆ 231 ನೈಸರ್ಗಿಕ ವಿಭಾಗದಲ್ಲಿ ಮೂಲಕ ಸೇರ್ಪಡೆಗೊಂಡಿವೆ. ಅದರಲ್ಲಿ 40 ಮಿಶ್ರ ವರ್ಗದ ಅಡಿಯಲ್ಲಿ ಸೇರ್ಪಡೆಗೊಂಡಿವೆ. ನೋಡಿ 952, 231, 40 ಮಿಶ್ರ ಅಡಿಯಲ್ಲಿ ಸೇರ್ಪಡೆಗೊಂಡಿರತಕ್ಕಂಥದ್ದು. ಇಲ್ಲಿ ಇಟಲಿ ದೇಶ ಏನಿದೆ 60 ಪಾರಂಪರಿಕ ತಾಣಗಳೊಂದಿಗೆ ವಿಶ್ವದಲ್ಲೇ ಅತಿ ಹೆಚ್ಚು ಒಂದು ಯುನೆಸ್ಕೋ ತಾಣಗಳನ್ನು ಅಥವಾ ಪಟ್ಟಿಗೆ ಸೇರ್ಪಡೆಗೊಳಿಸಿರುವ ದೇಶ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ. ಟೋಟಲ್ 60 ಸೈಟ್ಗಳು. ಎರಡನೇ ಸ್ಥಾನದಲ್ಲಿ ಚೀನಾ ಇದೆ. 59 ಸೈಟ್ಗಳೊಂದಿಗೆ ಚೀನಾ ಎರಡನೇ ಸ್ಥಾನದಲ್ಲಿದೆ. ಭಾರತ 43 ಒಂದು ಸ್ಥಳಗಳನ್ನು ಸೇರ್ಪಡೆಗೊಳಿಸಿದೆ. ಭಾರತದಿಂದ ಈ ವರ್ಷ ಅಸ್ಸಾಂನ ಮೊಯಿಡಾಮ್ಸ್ಗಳು, ಸೊ ಅಹೋಮ್ ರಾಜವಂಶದ ಮೌಂಡ್ ಬ್ಯೂರಿಯಲ್ ಸಿಸ್ಟಮ್ ಅಂದರೆ ಈ ಒಂದು ಪಿರಮಿಡ್ ಆಕಾರವನ್ನು ಹೊಂದಿರತಕ್ಕಂಥ ಮೌಂಡ್ ಅಂದರೆ ಸಮಾಧಿಯ ಸ್ಥಳಗಳಾಗಿವೆ ಎಂಬುದು ಗಮನಿಸಬೇಕು. ನವದೆಹಲಿಯ ಸಭೆಯಲ್ಲಿ ವಿಶ್ವ ಪರಂಪರೆ ಸಮಿತಿಯು ಸೆನೆಗಲ್ನ ನಿಯೋಕೋಲೋ ಕೂಬಾ ರಾಷ್ಟ್ರೀಯ ಉದ್ಯಾನವನವನ್ನು ಅಪಾಯದಲ್ಲಿರುವ ವಿಶ್ವ ಪರಂಪರೆಯ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಸಮ್ಮೇಳನದಲ್ಲಿ ಸೆನೆಗಲ್ ದೇಶದ ನಿಯೋಕೋಲೋ ಕೂಬಾ ಅಂತ ಕರಿತೇವೆ ನೋಡಿ, ನಿಯೋಕೋಲೋ ಕೂಬಾ ರಾಷ್ಟ್ರೀಯ ಉದ್ಯಾನವನವನ್ನು ಅಪಾಯಕಾರಿ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಜೊತೆಗೆ ಪ್ಯಾಲೆಸ್ತೇನ್ನಲ್ಲಿರುವ ಸೈಂಟ್ ಇಲೇರಿಯನ್ ಮಠ ಅಥವಾ ಟೆಲ್ ಅಮೇರನ್ನು ಅಪಾಯದಲ್ಲಿರುವ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರ್ಪಡೆಗೊಳಿಸಿದೆ. ಇನ್ನು 24 ಹೊಸ ತಾಣಗಳು ಯಾವ್ಯಾವು ಅಂತ ಕೇಳಿದರೆ, ಸೊ ಇಲ್ಲಿ ಗಮನಿಸಬಹುದು, ನಾನು ತೋರಿಸ್ಕೊಳ್ತಾ ಹೋಗ್ತೀನಿ ನಿಮಗೆ. ಒಂದನೇದಾಗಿ ಭಾರತದ ಅಸ್ಸಾಂನ ಮೊಯಿಡಾಮ್ಸ್ಗಳು. ಸೊ ಎರಡನೇ ಇದರಲ್ಲಿ ಆಯ್ಕೆಯಾಗಿರತಕ್ಕಂಥದ್ದು ಮುಖ್ಯವಾಗಿ ಜರ್ಮನಿ, ಅಮೇರಿಕ ಸಂಯುಕ್ತ ಸಂಸ್ಥಾನ, ಯುನೈಟೆಡ್ ಕಿಂಗ್ಡಮ್ ಮೂಲಕ ಟೋಟಲ್ ಆಗಿ ಮಿಶ್ರ ಪಟ್ಟಿಯಲ್ಲಿ ಸೊ ಇದು ಆಯ್ಕೆಯಾಗಿರತಕ್ಕಂಥದ್ದು. ಮೂರನೇ ಇದನ್ನು ನೋಡಿ ಗಮನಿಸಬಹುದು, ಜೋರ್ಡಾನ್ ಮೂಲಕ ಆಯ್ಕೆಯಾಗಿದೆ. ಹುಮ್ ಹಾಲ್ ಜಿಮಾಲ್ ಅಂತ ಕರಿತೀವಿ. ವಸಾಹತಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಇದು. ಇನ್ನು ಚೀನಾದ ನಾನು ಆಲ್ರೆಡಿ ಹೇಳಿದ್ದನ್ನು ಬಡೈನ್ ಜೆರಾನ್ ಮರುಭೂಮಿ. ಓಕೆ, ಮರಳು ಮತ್ತು ಸರೋವರಗಳ ಗೋಪುರಗಳು ಇಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಚೀನಾದ್ದು ಇನ್ನೊಂದು ಪ್ರಮುಖವಾಗಿರತಕ್ಕಂಥದ್ದು ಬೊಹೈ ಗಲ್ಫ್ ಆಫ್ ಚೀನಾ, ಅಂದರೆ ಇಲ್ಲಿ ಹಳದಿ ಸಮುದ್ರದಲ್ಲಿ ಕಂಡುಬರುತ್ತದೆ. ಇದು ಈ ಕರಾವಳಿಯುದ್ದಕ್ಕೂ ವಲಸೆ ಪಕ್ಷಿಗಳು ಹೆಚ್ಚಾಗಿ ಕಂಡುಬರುತ್ತವೆ. ಸೊ ಈ ಮೂಲಕ ನಾನು ತೋರಿಸಿಕೊಳ್ತಾ ಹೋಗ್ತೀನಿ. ಇಷ್ಟೆಲ್ಲ ಸೇರ್ಪಡೆಗೊಂಡಿರತಕ್ಕಂಥದ್ದು ಈ ವರ್ಷದ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣಗಳ ಪಟ್ಟಿಗೆ. ಟೋಟಲಾಗಿ 24 ಹೊಸ ತಾಣಗಳು ಆಯ್ಕೆಯಾಗಿವೆ. ಅದರಲ್ಲಿ ನಾನೀಗ ತೋರಿಸ್ಕೊಳ್ತಾ ಹೋಗ್ತಕ್ಕಂಥದ್ದು ಸೊ 15ನೇದನ್ನು ನೀವು ಇಲ್ಲಿ ಗಮನಿಸಬಹುದು. ಓಕೆ, ಇನ್ನು ಮುಖ್ಯವಾಗಿ 16ನೇದು ನೋಡಿ, ರಷ್ಯಾ ದೇಶದ್ದು. ಓಕೆ, ಕೆನೋಜಿರೋ ಸರೋವರ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಷ್ಯಾ ದೇಶದಲ್ಲಿ ಹಲವಾರು ಸರೋವರಗಳು ಕಂಡುಬರುತ್ತವೆ. ಒನೇಗಾ ಸರೋವರ ಅಂತಕ್ಕಂಥವಾಗಿರ್ಬೋದು, ವಿವಿಧ ರೀತಿಯ ಸರೋವರಗಳು. ಸೊ ಆ ಸರೋವರಗಳಲ್ಲಿ ಇದೀಗ ಕೆನೋಜಿರೋ ಸರೋವರ ಈ ಸಾಂಸ್ಕೃತಿಕ ಪಟ್ಟಿಗೆ ಸೇರ್ಪಡೆಗೊಂಡಿರತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರೋವರ ಆಗಿರತಕ್ಕಂಥ ಕಾರಣದಿಂದಾಗಿ ಈ ಹೇಳಿಕೆ ರೂಪದಲ್ಲಿ ಅಲ್ವಾ ಹೊಂದಿಸಿ ಬರೆಯರಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇವನ್ನ ಎಲ್ಲ ಸ್ವಲ್ಪ ಮಟ್ಟಿಗೆ ನೆನಪಿದ್ದರೆ ನಿಮಗೆ ಒಳ್ಳೆಯದು. ಇನ್ನು ಮಲೇಷ್ಯಾದಲ್ಲಿ ನಿಯಾ ರಾಷ್ಟ್ರೀಯ ಉದ್ಯಾನವನ ನೋಡಿ, ಅದು ಕೂಡ ಇಂಪಾರ್ಟೆಂಟು. ಓಕೆ, 23ನೇದು ಥಾರ್ಗು ಜಿಲ್ಲೆಯ ಸ್ಮಾರಕ ಸಮೂಹ ರೊಮೇನಿಯಾದಲ್ಲಿದೆ. ಇನ್ನು ರೋಮನ್ ಸಾಮ್ರಾಜ್ಯದ ಗಡಿಗಳು ಡೇಸಿಯಾದಲ್ಲಿ ಕಂಡುಬರುತ್ತವೆ, ಕೂಡ ರೊಮೇನಿಯಾದಲ್ಲಿ. ಸೊ ಇವು ಸಂಪೂರ್ಣವಾಗಿರತಕ್ಕಂಥ ಮಾಹಿತಿ. ಎರಡನೇ ಕ್ವಶನನ್ನು ಇನ್ನು ನೋಡಿ, ಯೂನಿಯನ್ ಲೋಕಸೇವಾ ಆಯೋಗದ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ನೋಡಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ, ಅಂದರೆ UPSC. ಸರಿಯಾದಂಥ ಉತ್ತರ ಪ್ರೀತಿ ಸುದನ್
ಆಪ್ಷನ್ ನಂಬರ್ 2 ಸರಿಯಾಗಿದೆ. ಸೊ ಫಾರ್ಮರ್ ಯೂನಿಯನ್ ಹೆಲ್ತ್ ಸೆಕ್ರೆಟರಿ ಆಗಿರತಕ್ಕಂಥ ಪ್ರೀತಿ ಸುದಾನ್ ಅಪಾಯಿಂಟೆಡ್ UPSC ಚೇರ್ಪರ್ಸನ್, ಇದೀಗ UPSCಯ ಚೇರ್ಪರ್ಸನ್ ಆಗಿ ಆಯ್ಕೆಯಾಗಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ ನಿಮಗೆ. ಸೊ ಪ್ರೀತಿ ಸುದನ್ ಅವರು ಈ ಹಿಂದೆ ಅಂದರೆ ಶ್ರೀಮತಿ RM ಬೆತ್ವೆ ಅಂದರೆ ಅವರು ಕರ್ಬುಲಿಯವರು. ಸೊ 1992-96ರ ಒಂದು ಅವಧಿಯಲ್ಲಿ ಭಾರತದಲ್ಲಿ UPSCಯ ಅಧ್ಯಕ್ಷರಾಗಿದ್ದರು. ಈ ಮೂಲಕ ಇವರ ನಂತರ ಈ UPSCಯ ಹುದ್ದೆಗೆ ಅಧ್ಯಕ್ಷರಾಗಿ ಅಥವಾ ಚೇರ್ಪರ್ಸನ್ ಆಗಿ ಆಯ್ಕೆಯಾದಂತಹ ಎರಡನೇ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆ ಇವರು ಪಾತ್ರವಾಗಿದ್ದಾರೆ. ಇದು ತುಂಬ ಇಂಪಾರ್ಟೆಂಟು. ಪ್ರೀತಿ ಸುದಾನ್, RM ಬೆತ್ವೆ ನಂತರ UPSCಯ ಚೇರ್ಪರ್ಸನ್ ಆಗಿರತಕ್ಕಂಥ ಎರಡನೇ ಭಾರತೀಯ ಮಹಿಳೆ ಇವರಾಗಿದ್ದಾರೆ. UPSC ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ನೀವು ಗಮನಿಸಬಹುದು, UPSC ಎಂಬುದು ಸಂವಿಧಾನಿಕ ಸಂಸ್ಥೆಯಾಗಿದೆ. ನೋಡಿ, ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ. ತುಂಬ ಇಂಪಾರ್ಟೆಂಟು. ಸೊ ನೋಡಿ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರ್ಬೋದು ಮತ್ತು ವಿವಿಧ ರೀತಿಯ ಬಾಡಿಗಳು ಕಂಡುಬರ್ತವೆ. ಸೊ ಇದು ಸಂವಿಧಾನಿಕ ಬಾಡಿಯಾಗಿದೆ ಎಂಬುದು ಗಮನಿಸಬೇಕು. ಸಂವಿಧಾನದಲ್ಲಿ ಪ್ರತ್ಯೇಕವಾಗಿದ್ದು 378 ಉಪವಿಧಿ 1ರ ನಿಬಂಧನೆಗಳ ಅಡಿಯಲ್ಲಿ ಜನವರಿ 26, 1950ರಂದು ಅಸ್ತಿತ್ವಕ್ಕೆ ಬಂದಿದೆ. UPSCಯ ಮೊದಲ ಅಧ್ಯಕ್ಷರು RN ಬ್ಯಾನರ್ಜಿ. ಇಲ್ಲಿ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. UPSCಯ ಸದಸ್ಯರ ಸಂಖ್ಯೆಯನ್ನು ನಿರ್ಧರಿಸುವ ಅಧಿಕಾರವನ್ನು ಭಾರತದ ರಾಷ್ಟ್ರಪತಿಗಳು ಹೊಂದಿದ್ದಾರೆ. ನೋಡಿ, ಭಾರತದ ರಾಷ್ಟ್ರಪತಿಗಳು UPSC ಸದಸ್ಯರ ಸಂಖ್ಯೆಯನ್ನು ನಿರ್ಧರಿಸುತ್ತಾರೆ. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿ. 66 ವರ್ಷಗಳ ನಂತರ ಎರಡನೇ ಬಾರಿಗೆ ಭಾರತದ ಕೆಳಗಿನ ಯಾವ ಸ್ಥಳದಲ್ಲಿ ಕೃಷಿ ಅರ್ಥಶಾಸ್ತ್ರಜ್ಞರ 32ನೇ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಲಾಗ್ತಾ ಇದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ನವದೆಹಲಿಯಲ್ಲಿ. ನೋಡಿ, ನವದೆಹಲಿಯಲ್ಲಿ ಸರಿಸುಮಾರು 66 ವರ್ಷಗಳ ಹಿಂದೆ ಆಯೋಜನೆಯಾಗಿದ್ದಂತಹ ಕೃಷಿ ಅರ್ಥಶಾಸ್ತ್ರಜ್ಞರ ಅಂತಾರಾಷ್ಟ್ರೀಯ ಸಮ್ಮೇಳನ. ಸೊ ಅಂದರೆ ಈ ವರ್ಷ 32ನೇ ಆವೃತ್ತಿಯದ್ದು ಭಾರತದಲ್ಲಿ ಆಯೋಜನೆಯಾಗ್ತಾ ಇದೆ. ಸೊ ಅದು ನವದೆಹಲಿಯಲ್ಲಿ ಎಂಬುದು ಗಮನಿಸಬೇಕು. ಸೊ ನೋಡಿ, 32 ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಅಗ್ರಿಕಲ್ಚರಲ್ ಎಕನಾಮಿಸ್ಟ್ ಅಂತ ಕರಿತೀವಿ. ಸೊ ಈ ವರ್ಷದ ಒಂದು ಥೀಮ್ದು ಕೂಡ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಗಮನಿಸಬಹುದು, 66 ವರ್ಷಗಳ ಅಂತರದ ನಂತರ ಈ ಸಭೆ ಭಾರತದಲ್ಲಿ ಆಯೋಜನೆಗೊಳ್ತಾ ಇದೆ. ಇದನ್ನು ನೀತಿ ಆಯೋಗ್ ಸದಸ್ಯ ಪ್ರೊಫೆಸರ್ ರಮೇಶ್ ಚಂದ್ ಈ ಮಾಹಿತಿಯನ್ನು ತಿಳಿಸಿದ್ದಾರೆ. ಭಾರತವು 2024ರ ಆಗಸ್ಟ್ 2ರಿಂದ 7ರವರೆಗೆ ಪೂಸಾ ಇನ್ಸ್ಟಿಟ್ಯೂಟ್ ನವದೆಹಲಿಯಲ್ಲಿ ಈ ಸಭೆಯನ್ನು ಆಯೋಜಿಸಲಿದೆ. ಗಮನಿಸಬಹುದು, ಪೂಸಾ ಇನ್ಸ್ಟಿಟ್ಯೂಟ್ ಈ ಸಭೆಯನ್ನು ಆಯೋಜನೆ ಮಾಡುತ್ತದೆ. ಸೊ 1958ರಲ್ಲಿ ಆಯೋಜನೆಯಾಗಿತ್ತು ಈ ಸಮ್ಮೇಳನ. ಅದಾದ ನಂತರ ಭಾರತದಲ್ಲಿ ಆಯೋಜನೆಗೊಂಡಿರಲಿಲ್ಲ. 1958ರ ನಂತರ ಭಾರತದಲ್ಲಿ ಆಯೋಜನೆ ಆಗ್ತಾ ಇದೆ. ಕೃಷಿ ಅರ್ಥಶಾಸ್ತ್ರದ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. ನೋಡಿ, ಪ್ರತಿ 3 ವರ್ಷಗಳಿಗೊಮ್ಮೆ ಈ ಸಮ್ಮೇಳನವನ್ನು ನಡೆಸಲಾಗುತ್ತದೆ. ಗಮನಿಸಬೇಕು ಈ ಪಾಯಿಂಟ್. ಕೃಷಿ ಅರ್ಥಶಾಸ್ತ್ರಜ್ಞರ ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಇದೆ. ಉದ್ಘಾಟನೆ ಮಾಡುವವರು ಯಾರು ಅಂತ ಕೇಳಿದರೆ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಲಿದ್ದಾರೆ. ಸೊ ಉದ್ಘಾಟನೆ ಮಾಡುವವರು ಯಾರು, ಎಲ್ಲಿ ಈ ಸಭೆ ಆಯೋಜನೆಗೊಳ್ಳುತ್ತದೆ, ಆಯೋಜನೆ ಮಾಡ್ತಕ್ಕಂಥವ್ರು ಯಾರು, ಎಷ್ಟನೇ ಒಂದು ಆಯೋಜನೆ ಸಮ್ಮೇಳನವಾಗಿದೆ, ಅದು ಎಷ್ಟನೇ ಆವೃತ್ತಿಯದ್ದಾಗಿದೆ. ಸೊ ಇಷ್ಟೆಲ್ಲ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಈ ವರ್ಷದ ಥೀಮ್ ನೋಡಿ, ಸುಸ್ಥಿರ ಕೃಷಿ ಆಹಾರ ವ್ಯವಸ್ಥೆಗಳತ್ತ ಪರಿವರ್ತನೆ ಎಂಬುದು. ಟ್ರಾನ್ಸ್ಫಾರ್ಮೇಷನ್ ಟುವರ್ಡ್ಸ್ ಸಸ್ಟೈನಬಲ್ ಅಗ್ರಿ ಫುಡ್ ಸಿಸ್ಟಮ್ಸ್ ಎಂಬುದು ಈ ವರ್ಷದ ಥೀಮ್. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಪರಾಕ್ ಕಾರ್ಯಕ್ರಮ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಪರಾಕ್ನ ವಿಸ್ತೃತ ರೂಪ ಏನು ಅಂತ ಕೇಳಿದರೆ, ಸಮಗ್ರ ಅಭಿವೃದ್ಧಿಗಾಗಿ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್, ರಿವ್ಯೂ ಆ್ಯಂಡ್ ಅನಾಲಿಸಿಸ್ ಆಫ್ ನಾಲೆಡ್ಜ್. ನೋಡಿ, ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್,
ರಿವ್ಯೂ ಆ್ಯಂಡ್ ಅನಾಲಿಸಿಸ್ ಆಫ್ ನಾಲೆಡ್ಜ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಎಂಬುದು ಪರಾಕ್ ಕಾರ್ಯಕ್ರಮದ ಪೂರ್ಣ ರೂಪವಾಗಿದೆ. ಹಾಗಾದರೆ ಈ ಕಾರ್ಯಕ್ರಮ ರಾಷ್ಟ್ರವ್ಯಾಪಿ ಕಾರ್ಯಕ್ರಮವು ಕೆಳಗಿನ ಯಾವ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ? ಅಂದರೆ ಪರಾಕ್ ಕಾರ್ಯಕ್ರಮ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಯಾವ ಕೇಂದ್ರ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ? ಹಾಗಾದರೆ ಸರಿಯಾದಂಥ ಉತ್ತರ ಶಿಕ್ಷಣ ಸಚಿವಾಲಯ, ಆಪ್ಷನ್ ನಂಬರ್ 3. ಸೊ ಯಾಕೆ ಸುದ್ದಿಯಲ್ಲಿದೆ? ಬಿಸ್ನೆಸ್ ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಪರಾಕ್ ರಿಪೋರ್ಟನ್ನು ಸಲ್ಲಿಸಿರತಕ್ಕಂಥದ್ದು, ಅಂದರೆ ಪ್ರಪೋಸಸನ್ನು ಸಲ್ಲಿಸಿದೆ. ಇದು ಏನು ಮಾಡಿದೆ? ಕ್ಲಾಸ್ 9 to 11 ಮಾರ್ಕ್ಸ್ ಫಾರ್ ಕ್ಲಾಸ್ 12 ಫೈನಲ್ ಸ್ಕೋರ್ಸ್. ನೋಡಿ, ಇಲ್ಲಿ ಕ್ಲಾಸ್ 9ರಿಂದ 11ರವರೆಗೆ ತೆಗೆದಂತಹ ಮಾರ್ಕ್ಸ್ಗಳನ್ನು 12 ಅಂದರೆ ಫೈನಲ್ ಅಲ್ಲಿ ಈ ಸ್ಕೋರ್ಗಳನ್ನು, ಅಂದರೆ ಮುಖ್ಯವಾಗಿ ಕ್ಲಾಸ್ 12ನಲ್ಲಿ ಫೈನಲ್ನಲ್ಲಿ ಈ ಸ್ಕೋರನ್ನು ಆ್ಯಡ್ ಮಾಡಬೇಕು ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದೆ. ಸೊ ಏನು ಪ್ರಪೋಸಲ್ ಇದು? ಪರಾಕ್ ಕಾರ್ಯಕ್ರಮವು ಶಿಕ್ಷಣ ಸಚಿವಾಲಯಕ್ಕೆ ಸಲ್ಲಿಸಿದ ವರದಿಯಲ್ಲಿ 9, 10 ಮತ್ತು 11ನೇ ತರಗತಿಗಳ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ಅಂತಿಮ ತರಗತಿ 12 ಅಂಕಗಳೊಂದಿಗೆ ಸೇರಿಸಲು ಶಿಫಾರಸು ಮಾಡಿದೆ ಎಂಬುದು ಗಮನಿಸಬೇಕು. ಸೊ 12ನೇ ತರಗತಿಯಲ್ಲಿ ಸೇರಿಸಲು ಶಿಫಾರಸು ಮಾಡಿದೆ. ಪರಾಕ್ ಎಂಬುದು ನೋಡಿ, ಇದು ರಾಷ್ಟ್ರವ್ಯಾಪಿ ಶಾಲಾ ಮಂಡಳಿಯ ಮೌಲ್ಯಮಾಪನಗಳನ್ನು ಪ್ರಮಾಣೀಕರಿಸಲು 2023ರಲ್ಲಿ NCERTನಲ್ಲಿ ಸ್ಥಾಪಿಸಲಾದ ಒಂದು ಘಟಕವಾಗಿದೆ. ನೋಡಿ, 2023ರಲ್ಲಿ NCERT ಸ್ಥಾಪಿಸಿದೆ. ಇದನ್ನು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ್ಯಂತ ಶಾಲಾ ಮಂಡಳಿಗಳನ್ನು ಸಾಮಾನ್ಯ ವೇದಿಕೆಗೆ ತರಲು ಕೆಲಸ ಮಾಡುವುದು ಪರಾಕ್ನ ಆದೇಶವಾಗಿದೆ. ನೆಕ್ಸ್ಟ್ 5ನೇ ಕ್ವೆಶ್ಚನ್ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ 123 ಒಪ್ಪಂದ ಅಥವಾ 123 ಟ್ರಿಟಿ ಎಂದು ಕರೆಯಲ್ಪಡುವ ನಾಗರಿಕ ಪರಮಾಣು ಸಹಕಾರ ಒಪ್ಪಂದವಾಗಿದೆ. ನೋಡಿ, ಇದೊಂದು ನಾಗರಿಕ ಪರಮಾಣು ಸಹಕಾರ ಒಪ್ಪಂದ, ಅಂದರೆ ಸಿವಿಲ್ ನ್ಯೂಕ್ಲಿಯರ್ ಕೋಆಪರೇಷನ್ ಟ್ರಿಟಿಯಾಗಿದೆ. ಈ ಒಪ್ಪಂದವು ಯಾವ 2 ದೇಶಗಳಿಗೆ ಸಂಬಂಧಪಟ್ಟಿದೆ ಅಥವಾ ಯಾವ 2 ದೇಶಗಳು ಈ ಒಪ್ಪಂದಕ್ಕೆ ಸಹಿ ಹಾಕಿವೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4, ಸಿಂಗಾಪುರ ಮತ್ತು USA. ಸೊ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜುಲೈ 31, 2024ರಂದು US ಮತ್ತು ಸಿಂಗಾಪುರ ನಾಗರಿಕ ಪರಮಾಣು ಸಹಕಾರದ ಕುರಿತು 123 ಅಥವಾ 123 ಒಪ್ಪಂದಕ್ಕೆ ಸಹಿ ಹಾಕಿದವು. ಇದರ ಉದ್ದೇಶವೇನು ಅಂತ ಅಂದರೆ, ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಸಿಂಗಾಪುರವು ಪರ್ಯಾಯ ವಿದ್ಯುತ್ ಮೂಲಗಳನ್ನು ಅನ್ವೇಷಿಸುವುದರಿಂದ ಪರಮಾಣು ಶಕ್ತಿಯ ಶಾಂತಿಯುತ ಬಳಕೆಯ ಮೇಲೆ ಸಹಕಾರವನ್ನು ಗಾಢವಾಗಿಸಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇದರ ಅವಧಿ 30 ವರ್ಷಗಳವರೆಗೆ ಇರುತ್ತದೆ ಎಂಬುದನ್ನು ಗಮನಿಸಬೇಕು. 6ನೇ ಕ್ವೆಶ್ಚನ್ ನೋಡಿ, ಜೈಶಾ ನಂತರ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಮುಂದಿನ ಅಧ್ಯಕ್ಷರಾಗಲು ಕೆಳಗಿನ ಯಾರು ಸಿದ್ಧರಾಗಿದ್ದಾರೆ? ನೋಡಿ, ಮುಂದಿನ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ACCಯ ಹೊಸ ಅಥವಾ ನ್ಯೂ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಮೊಹಸಿನ್ ನಖ್ವಿ ಅಂತ ಕರಿತೀವಿ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಸೊ ಸ್ಪೋರ್ಟ್ಸ್ ನಾವು ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ PCB ಪ್ರಸ್ತುತ ಚೀಫ್ ಆಗಿರತಕ್ಕಂಥ ಮೊಹಸಿನ್ ನಖ್ವಿ ಸೆಟ್ ಟು ರೀಪ್ಲೇಸ್ ಜೈಶಾ ಇನ್ ಟಾಪ್ ಪೋಸ್ಟ್. ಸೊ ಟಾಪ್ ಪೋಸ್ಟ್ ಬಂದಿದೆ, ಅಂದರೆ PCB ಅಂತಂದರೆ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಅಂತ ಕರಿತೀವಿ. ಪ್ರಸ್ತುತ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ನ ಚೀಫ್ ಆಗಿರತಕ್ಕಂಥ ಮೊಹಸಿನ್ ನಖ್ವಿ, ಸೊ ಅವರಿಗೆ ದೊಡ್ಡ ಜವಾಬ್ದಾರಿಯನ್ನು ನೀಡಿದೆ. ಸೊ ACCನ ಮುಂದಿನ ಅಧ್ಯಕ್ಷರಾಗಲಿದ್ದಾರೆ ಅವರು. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟು. ಪ್ರಸ್ತುತ ACC ಅಧ್ಯಕ್ಷ ಮತ್ತು BCCIನ ಕಾರ್ಯದರ್ಶಿಯಾಗಿರುವ ಜೈಶಾ ಅವರು 3 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ 1 ವರ್ಷ ವಿಸ್ತರಣೆ ಸೇರಿದಂತೆ ಮಾಡಿಕೊಂಡು ಕೆಳಗಿಳಿದಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ನಾವು 7ನೇ ಕ್ವೆಶ್ಚನ್ ನೋಡೋಣ. ಭಗವಾನ್ ರಾಮನನ್ನು ಒಳಗೊಂಡ ವಿಶ್ವದ ಮೊಟ್ಟಮೊದಲ ಅಂಚೆ ಚೀಟಿಯನ್ನು ಯಾವ ದೇಶ ಬಿಡುಗಡೆ ಮಾಡಿದೆ? ಸರಿಯಾದಂಥ ಉತ್ತರ ಲಾಹೋಸ್. ಆಪ್ಷನ್ ನಂಬರ್ 4 ಸರಿಯಾಗಿದೆ. ಈ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಇಂಡಿಯಾ ಲಾಹೋಸ್ ಇನ್ವಾಯ್ಲ್ ವರ್ಲ್ಡ್ಸ್ ಫಸ್ಟ್ ಸ್ಟ್ಯಾಂಪ್. ನೋಡಿ, ವರ್ಲ್ಡ್ ಫಸ್ಟ್ ಸ್ಟ್ಯಾಂಪ್ ಆಗಿದೆ ಇದು. ಸೊ ರಾಮ್ಲಲ್ಲಾ ಒಂದು ಒಡೆತನದ ಒಂದು ಅಂದರೆ ಅದರ ಒಂದು ಹೆಸರಿನೊಂದಿಗೆ ಇರತಕ್ಕಂಥದ್ದು. ಸೊ ಇಲ್ಲಿ ಮುಖ್ಯವಾಗಿ ಜೈಶಂಕರ್ ಅವರು ಲಾಹೋಸ್ಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಲಾಹೋಸ್ ಮತ್ತು ಭಾರತದ ನಡುವೆ ವಿಶ್ವದಲ್ಲೇ ಮೊಟ್ಟ ಮೊದಲ ಫಸ್ಟ್ ಸ್ಟ್ಯಾಂಪ್ ಬಿಡುಗಡೆ ಮಾಡೋದಾಗಿದೆ ರಾಮ್ಲಲ್ಲಾ ಕುರಿತು. ಸೊ ಅಲ್ಲಿ ಗಮನಿಸಬಹುದು ನೀವು. ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ಲಾಹೋಸ್ ಭೇಟಿಯ ಸಂದರ್ಭದಲ್ಲಿ ಅಯೋಧ್ಯೆಯ ರಾಮಲಲ್ಲನ ವಿಶೇಷ ಸ್ಮರಣಾರ್ಥ ಅಂಚೆ ಚೀಟಿ ಸೆಟ್ಟನ್ನು ಭಾರತ ಮತ್ತು ಲಾಹೋಸ್ ಜಂಟಿಯಾಗಿ ಬಿಡುಗಡೆ ಮಾಡಿದವು. ಈ ಸ್ಟ್ಯಾಂಪ್ ಸೆಟ್ ಅಯೋಧ್ಯೆಯ ರಾಮಲಲ್ಲಾನನ್ನು ಚಿತ್ರಿಸಿದ ವಿಶ್ವದ ಮೊದಲನೆಯದಾಗಿದೆ. ಸೆಟ್ 2 ಅಂಚೆ ಚೀಟಿಗಳನ್ನು ಒಳಗೊಂಡಿದೆ. ಒಂದು ಅಯೋಧ್ಯೆಯ ಭಗವಾನ್ ರಾಮನ ಮತ್ತು ಇನ್ನೊಂದು ಲುವಾಂಗ್ ಪ್ರಭಾಂಗನ ಭಗವಾನ್ ಬುದ್ಧನ 2 ಅಂಚೆ ಚೀಟಿಗಳ ಸೆಟ್ಟನ್ನು ಹೊಂದಿದೆ. ಹಂಚಿಕೆಯ ಸಾಂಸ್ಕೃತಿಕ ಪರಂಪರೆಯನ್ನು ಇಲ್ಲಿ ಪ್ರತಿಬಿಂಬಿಸಿತ್ತು ಎಂಬುದು ಗಮನಿಸಬೇಕು. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ಬಂದರಿನಲ್ಲಿ ಭಾರತ ಸರ್ಕಾರವು ದೇಶದಲ್ಲೇ ಮೊದಲ ಸಮಗ್ರ ಕೃಷಿ ರಫ್ತು ಸೌಲಭ್ಯವನ್ನು ಪ್ರಾರಂಭಿಸಿದೆ? ಅಂದರೆ ಆ ಒಂದು ಬಂದರು ಸಮಗ್ರವಾಗಿ ಕೃಷಿಗಾಗಿ ಮೀಸಲಾಗಿರತಕ್ಕಂಥ ಒಂದು, ಅಂದರೆ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡುವುದಕ್ಕೆ ಸಂಬಂಧಪಟ್ಟಂತಹ ಒಂದು ಬಂದರನ್ನು ಇದೀಗ ಭಾರತ ಸರ್ಕಾರ ಮೀಸಲಿಟ್ಟಿರ್ತಕ್ಕಂಥದ್ದು. ಸಮಗ್ರ ಕೃಷಿ ರಫ್ತು ಸೌಲಭ್ಯವನ್ನು ಅಲ್ಲಿ ಪ್ರಾರಂಭಿಸಲಾಗಿದೆ. ಸೊ ಹಾಗಾದರೆ ಆ ಬಂದರು ಯಾವುದು? ಸರಿಯಾದಂಥ ಉತ್ತರ ನವಿ ಮುಂಬೈನಲ್ಲಿ ಕಂಡುಬರತಕ್ಕಂಥ ಜವಾಹರ್ಲಾಲ್ ನೆಹರು ಬಂದರು. ನೋಡಿ, ಜವಾಹರ್ಲಾಲ್ ನೆಹರು ಬಂದರು ಇದೀಗ ದೇಶದಲ್ಲೇ ಮೊಟ್ಟ ಮೊದಲ ಸಮಗ್ರ ಕೃಷಿ ರಫ್ತು ಸೌಲಭ್ಯವನ್ನು ಪ್ರಾರಂಭಿಸಿದ ಬಂದರು ಆಗಿದೆ. ಸಂಪೂರ್ಣವಾಗಿ ಇದೀಗ ಈ ಬಂದರು ನೋಡಿ, ಈ ಬಂದರು ಇನ್ನು ಮುಂದೆ ಕೃಷಿಗಾಗಿ ವರ್ಕ್ ಮಾಡ್ತಕ್ಕಂಥ ಬಂದರಾಗಿದೆ. ಕೃಷಿ ಉತ್ಪನ್ನಗಳಾಗಿರ್ತಕ್ಕಂಥ ಮಸಾಲೆ ಪದಾರ್ಥಗಳಾಗಿರ್ಬೋದು, ಸೊ ಭತ್ತವಾಗಿರ್ಬೋದು, ಅಂದರೆ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡುವ, ಆಮದು ಮಾಡುವ ಸಮಗ್ರ ಚೌಕಟ್ಟನ್ನು ಇದರಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಭಾರತದ ಮೊದಲ ಕೃಷಿ ರಫ್ತು ಸೌಲಭ್ಯವನ್ನು ಇದರಲ್ಲಿ ಆರಂಭಿಸಲಾಗಿದೆ. ಹಾಗಾದರೆ ಈ ಬಂದರು ನೀವು ಗಮನಿಸಬಹುದು. ಈ ಪ್ರಯೋಜನ ಏನಿದೆ ಅಂತಂದರೆ, ಕೃಷಿ ಉತ್ಪನ್ನಗಳಿಗೆ ಸುಧಾರಿತ ಬೆಲೆ ಸಿಗಲಿದೆ, ಸಂಸ್ಕರಣೆ, ಲಾಜಿಸ್ಟಿಕ್ಸ್ ಮತ್ತು ರಫ್ತು ವಲಯಗಳಲ್ಲಿ ಉದ್ಯೋಗ ಸೃಷ್ಟಿಯಾಗಲಿದೆ, ರೈತರು ಮತ್ತು ಸಣ್ಣ ರಫ್ತುದಾರರ ಸಬಲೀಕರಣ ಆಗಲಿದೆ, ಗ್ರಾಮೀಣಾಭಿವೃದ್ಧಿ, ದೃಢವಾದ ಮೂಲಸೌಕರ್ಯ ರಚಿಸಲು ಸಹಕಾರ ದೊರೆಯಲಿದೆ. ಸೊ ಇದರ ಸಂಪೂರ್ಣ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ, ಅಂದರೆ ಕೇಂದ್ರ ಬಂದರುಗಳು, ಶಿಪ್ಪಿಂಗ್ ಮತ್ತು ಜಲಮಾರ್ಗಗಳ ಸಚಿವರು 284.19 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರಾಜೆಕ್ಟ್ ಅವಲೋಕನ ಕುರಿತು ನಾವು ನೋಡೋದಾದರೆ 67,422 ಚದುರ ಮೀಟರ್ ವಿಸ್ತೀರ್ಣದ ಈ ಕಟ್ಟಡವು ಕೃಷಿ ಸರಕುಗಳ ಲಾಜಿಸ್ಟಿಕ್ಸನ್ನು ಸುಧಾರಿಸಲು ಉದ್ದೇಶಿಸಲಾಗಿದೆ. ಇದರಿಂದಾಗಿ ಅವುಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸಾಗಿಸಲಾಗುತ್ತದೆ, ಹೆಚ್ಚು ಕಾಲ ಉಳಿಯುತ್ತವೆ. ಅಂದರೆ ಮೆಕ್ಕೆಜೋಳ, ಮಸಾಲೆಗಳು, ಈರುಳ್ಳಿ, ಗೋಧಿ ಮತ್ತು ಬಾಸ್ಮತಿ ಅಲ್ಲದಂತಹ ಪ್ರಮುಖ ಉತ್ಪನ್ನಗಳ ಮೇಲೆ ಕೇಂದ್ರೀಕರಿಸಿದ್ದಾರೆ, ನೆನಪಿರಲಿ. ನೆಕ್ಸ್ಟು 9ನೇ ಕ್ವಶನ್ ನೋಡಿ. ಸುದ್ದಿಯಲ್ಲಿರುವ ಹಮಾಸ್ ಎಂಬ ಪದವು ಕೆಳಗಿನ ಯಾವ ಅರ್ಥದೊಂದಿಗೆ ಉಲ್ಲೇಖಿಸುತ್ತದೆ? ಹಮಾಸ್ ಎಂಬುದು ಒಂದು ಉಗ್ರಗಾಮಿ ಪ್ಯಾಲೆಸ್ತೀನಿಯನ್ ಗುಂಪಾಗಿದೆ. ಯಾಕೆ ಸುದ್ದಿಯಲ್ಲಿದೆ? ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಹಮಾಸ್ ಮುಖ್ಯಸ್ಥ ಅನಿಯೈ ಹತ್ಯೆಯಾಗಿದೆ. ಸೊ ಅಂದರೆ ಏನಿದೆ, ಹಮಾಸ್ ರಾಜಕೀಯ ಮುಖ್ಯಸ್ಥ ಮತ್ತು ಹಮಾಸ್ ಉಗ್ರಗಾಮಿ ಸಂಘಟನೆಯ ಮುಖ್ಯಸ್ಥನಾಗಿರ್ತಕ್ಕಂಥ ಇಸ್ಮಾಯಿಲ್ ಅನಿಹೈ ಮತ್ತು ಆತನ 4 ಮಕ್ಕಳನ್ನು 31 ಜುಲೈ 2024ರಂದು ಟೆಹರಾನ್ನಲ್ಲಿ ಇಸ್ರೇಲ್ ದೇಶದ ಮಿಲಿಟರಿ ಪಡೆಯು ವೈಮಾನಿಕ ದಾಳಿಯನ್ನು ನಡೆಸಿತ್ತು. ಆ ದಾಳಿಯಲ್ಲಿ ಆ ಉಗ್ರಗಾಮಿ ಸಂಘಟನೆಯ ನಾಯಕ ಮತ್ತು ಆತನ 4 ಮಕ್ಕಳು ಸಾವನ್ನಪ್ಪಿದ್ದಾರೆ. ಸೊ ಈ ಮೂಲಕ ಇರಾನ್ನ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಡಾಕ್ಟರ್ ಹಮಾಸ್. ಸೊ ಇವರು ಉಗ್ರಗಾಮಿ ಪ್ಯಾಲೆಸ್ತೇನ್ ಗುಂಪು ಇಸ್ರೇಲನ್ನು ನಾಶ ಮಾಡಿ ಇಸ್ಲಾಮಿಕ್ ಪ್ಯಾಲೆಸ್ತೇನ್ ರಾಜ್ಯವನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದ್ದಾರೆ ಎಂಬುದನ್ನು ಗಮನಿಸಬೇಕು. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ.
ಯಾವ ಸಚಿವಾಲಯವು ಇತ್ತೀಚೆಗೆ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಮತ್ತು ಟ್ರೈನಿಂಗ್ ಸ್ಕೀಮ್ಸ್ ಅಂದರೆ ನಟ್ಸ್ 2.0 ಪೋರ್ಟಲನ್ನು ಪ್ರಾರಂಭಿಸಿದೆ? ಸರಿಯಾದಂಥ ಉತ್ತರ ಶಿಕ್ಷಣ ಸಚಿವಾಲಯ. ಆಪ್ಷನ್ ನಂಬರ್ 3 ಸರಿಯಾಗಿದೆ, ಮಿನಿಸ್ಟ್ರಿ ಆಫ್ ಎಜುಕೇಷನ್. ಸೊ PIB ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಬಹುದು. ನಟ್ಸ್ ಪೋರ್ಟಲ್ 2.0 ಅಂತ ಕರಿತೀವಿ. ಸೊ ಇದನ್ನು ಲಾಂಚ್ ಆಗಿದೆ, ಶಿಕ್ಷಣ ಸಚಿವಾಲಯ ಇದನ್ನು ಲಾಂಚ್ ಮಾಡಿದೆ. ನೇರ ಲಾಭ ವರ್ಗಾವಣೆ ಅಂದರೆ DBT ಮೂಲಕ 100 ಕೋಟಿ ಸ್ಟೈಫಂಡ್ಗಳನ್ನು ವಿತರಿಸುತ್ತದೆ. ಇದರಡಿ ಪೋರ್ಟಲ್ IT, ಉತ್ಪಾದನೆ ಮತ್ತು ಆಟೋಮೊಬೈಲ್ಗಳಲ್ಲಿ ಅಪ್ರೆಂಟಿಸ್ಶಿಪ್ಗಳನ್ನು ಬೆಂಬಲಿಸುತ್ತದೆ, ಯುವ ಕೌಶಲ್ಯ ಮತ್ತು ಉದ್ಯೋಗವನ್ನು ಹೆಚ್ಚಿಸುತ್ತದೆ. ಇದು ನೋಂದಣಿ, ಅಪ್ಲಿಕೇಶನ್ ಮತ್ತು ಒಪ್ಪಂದದ ಕಾರ್ಯನಿರ್ವಹಣೆಯನ್ನು ಸರಳಗೊಳಿಸುತ್ತದೆ, ಸಕಾಲಿಕ ಸ್ಟೈಫಂಡ್ ಪಾವತಿಗಳನ್ನು ಖಾತ್ರಿಪಡಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ಥರ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.